Hello everyone, welcome back to my channel. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾವೆಲ್ಲ ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಊರ ಹಬ್ಬ ಇದೆ, ಅದಕ್ಕೋಸ್ಕರ ಟೈಮ್ ನೋಡ್ತಾ ಇರ್ಬೋದು 4:15 ಆಗ್ತಾಯಿದೆ. ನಾವೆಲ್ಲ ಈಗ ತಾನೇ ಜಸ್ಟ್ ರೆಡಿ ಆದ್ವಿ. ನಮ್ಮಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಊರಿಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಮನೆಯಿಂದ ನಮ್ಮ ಅತ್ತೆ ಊರು ಬಂದು ಆಲ್ಮೋಸ್ಟ್ 35 ಕಿಲೋಮೀಟರ್ ಇದೆ. 1.5 ಅವರ್ ಬೇಕು. ಆನ್ ದ ವೇ ನಾವು ಕಬ್ನಲ್ಲಿ ಕೂತ್ಕೊಂಡು ಊರಿಗೆ ಹೋದ್ವಿ. ಊರಿಗೆ ಹೋಗಿದ ತಕ್ಷಣ ಮನೆಗೆ ಹೋಗಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಆಮೇಲೆಲ್ಲ ಗಲಾಟೆಲಿ ಆಗಲ್ಲ, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಗಾಡಿ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ಮನೆಗೆ ನಿಯರ್ ಬೈ ಇದೆ ದೇವಸ್ಥಾನ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಮಧ್ಯಾಹ್ನ ಊಟ ಕೂಡ ಇತ್ತು, ಬಟ್ ನಾವು ಸಂಜೆ ಹೋಗಿದ್ವಿ. ದೇವಸ್ಥಾನದಿಂದ ಬಂದಮೇಲೆ ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಮನೇಲಿ. ನಾವು ಅವ್ರ ಜೊತೆನೇ ಜಾಯಿನ್ ಆಗಿ ನಾವು ಎಲ್ಲ ಕೂಡ ಹೆಲ್ಪ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಕೊಂಡಕ್ಕೆ ಸೌದೆ ತೊಗೊಂಡು ಹೋಗೋಕ್ಕೆ ಅಂತ ದೇವ್ರು ಬಂತು. ಇವಾಗ ದೇವರು ಬಂದಿದೆ ಗೈಸ್, ನಾವು ಹೋಗ್ತಾ ಇದ್ದೀವಿ ನೋಡೋಕ್ಕೆ ಅಂತ. ಫುಲ್ಲು ಸೌಂಡ್ ಎಲ್ಲ ಜಾಸ್ತಿ ಕೇಳಿಸುತ್ತೋ ಅಲ್ಲ ಗೊತ್ತಿಲ್ಲ ವಾಯ್ಸು. ಹಲೋ ಗೈಸ್, ಈಗ ಫಸ್ಟ್ ರೌಂಡ್ ಒಂದು ಸತಿ ಸೌದೆ ತೊಗೊಂಡೋಗೋಕ್ಕೆ ಬಂತು ಕೊಂಡಕ್ಕೆ ಅಂತ. ನೆಕ್ಸ್ಟ್ ಮತ್ತೆ ಈಗ ಮಧ್ಯರಾತ್ರಿ ಆಲ್ಮೋಸ್ಟ್ ಬೆಳಗಿನ ಜಾವನೇ ಆರತಿ ಹೊರಡಿಸ್ಕೊಂಡೋಗಿ ಬರುತ್ತೆ. ಅದನ್ನು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀವಿ. ಅದಾದಮೇಲೆ ಮರಿ ಕೂಡ ಹೊಡಿತೀವಿ, ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀವಿ. ಹಿಂಗೆ ಏನೇನಾಗುತ್ತೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ಒಂದೊಂದೇ ಶೇರ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್. ದೇವ್ರನ್ನ ನೋಡ್ಕೊಂಡು ಬಂದು ಅದಾದಮೇಲೆ ಮತ್ತೆ ಆರತಿ ಎಲ್ಲ ಫುಲ್ಲು ರೆಡಿ ಮಾಡಿ ನಾವು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಎಲ್ಲರೂ ಊಟನ ಮಾಡಿದ್ವಿ. ಇನ್ನೇನು ದೇವರು ಆರತಿ ಹೊರಡಿಸ್ಕೊಂಡು ಹೋಗೋಕ್ಕೆ ಬರುತ್ತೆ ಅನ್ನೋ ಟೈಮಲ್ಲಿ ನಾವು ಆರತಿಗೆಲ್ಲ ಪೂಜೆ ಮಾಡಿ ಹಾಗೆ ಮರಿನ ಉದುರಿಸ್ಕೊಂಡ್ವಿ. ವೆಲ್ಕಮ್ ಬ್ಯಾಕ್ ಅಗೇನ್. ಈಗ ನಮ್ಮದೆಲ್ಲ ಒಂದು ರೌಂಡ್ ನಿದ್ದೆ ಆಯಿತು. ಆ್ಯಂಡ್ ಈಗ ಟೈಮ್ ಬಂದುಬಿಟ್ಟು 2:15 ಆಗಿದೆ. ಈಗ ದೇವರು ಆರತಿ ಹೊರಡಿಸ್ಕೊಂಡು ಹೋಗೋಕ್ಕೆ ಅಂತ ಬರ್ತಾಯಿದೆ. ಹಾಗೆ ಕೊಂಡ ಬಂದು ಬೆಳಗಿನ ಜಾವ 6 ಗಂಟೆಗಿರುತ್ತೆ. ಕೊಂಡಕ್ಕೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಆ ಕ್ಲಿಪ್ಪಿಂಗ್ಸ್ನ ಹೋದರೆ ಶೇರ್ ಮಾಡ್ತೀನಿ. ಸಾಂಗ್ ಹಾಕಿದ್ದಾರೆ. ಐ ಡೋಂಟ್ ನೋ ವಾಯ್ಸ್ ಎಷ್ಟು ಕೇಳಿಸುತ್ತೆ ಏನು ಅಂತ. ಇವತ್ತು ಮಟನ್ ಊಟ ಇದೆ. ಏನೇನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ ನಮ್ಮ ಅಮ್ಮನೇ ಅಡುಗೆ ಮಾಡ್ತಾರೆ. ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಕಡೆ ಮಟನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು, ಹಾಗೆ ಇನ್ನೊಂದು ಕಡೆ ಲೇಡೀಸ್ ರುಬ್ಕೊಳ್ಳೋಕ್ಕೆ ಹಚ್ಕೊಳ್ಳೋದು ಏನೇನಿದೆ ಅದನ್ನೆಲ್ಲ ಮಾಡ್ತಾಯಿದ್ರು. ಅಡುಗೆಗೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಹಾಗೆ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದರು, ಉಪ್ಪಿಟ್ಟು ಮಾಡಿದರು, ಎರಡೂ ಇತ್ತು. ನಾವೇನೇನು ಬೇಕೋ ಅದನ್ನು ತಿನ್ಕೊಂಡು ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಇಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೀನಿ. ಐ ಮಾಡೋಷ್ಟ ಕೇಳಿಸಲ್ಲ. ಆಯ್ ಮಾಡಿ ನೇತ್ರಕ್ಕ ಬಿಸಿ ಇದ್ದಾರೆ. ನೋಡ್ತಾ ಇರ್ಬೋದು ಎಲ್ಲ ನಾವೇ ಸೇರ್ಕೊಂಡು ಅಡುಗೆ ಮಾಡಿದ್ವಿ. ಇವರು ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ, ನಾನು, ನಮ್ಮ ಅಕ್ಕ, ನಮ್ಮತ್ತೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ವಿ. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಹಾಗೆ ರಿಲೇಟಿವ್ಸ್ ಎಲ್ಲ ಬಂದರು.
ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಮಾತಾಡಿಸಿ ಹಾಗೆ ನಾವು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ಊಟಕ್ಕೆ ಬಂದರು. ಆಲ್ಮೋಸ್ಟ್ 12:30 1 ಅಷ್ಟೊತ್ತಿಗೆ ಎಲ್ಲ ಅಡುಗೆ ರೆಡಿ ಆಗೋಗಿತ್ತು. ನಾವು ಎಲ್ಲ ರೆಡಿಯಾಗಿ ಬಂದ್ವಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ವೆರೈಟಿ ಕಮ್ಮಿನೇ ಆಗಿರ್ಬೋದು, ಬಟ್ ವೆರಿ ಟೇಸ್ಟಿಯಾಗಿತ್ತು. ನೋಡಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ. ಮಟನ್ ಸಾಂಬಾರು, ಚಿಕನ್ ಫ್ರೈ, ಚಿಕನ್ ಸಾಂಬಾರು, ರೈಸು, ಮುದ್ದೆ, ಬೋಟಿ ಗೊಜ್ಜು, ಹಾಗೆ ಚಿಕನ್ ಕಾಳು, ಈ ಥರ ತುಂಬ ವೆರೈಟಿನೇ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಅಡುಗೆ ತುಂಬಾ ಸಕ್ಕತ್ತಾಗಿತ್ತು. ನಮ್ಮ ಮಮ್ಮಿನೇ ಎಲ್ಲೋದ್ರೂ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಾಗ್ಬೋದು, ನಮ್ಮ ಅಜ್ಜಿ ಮನೇಲಾಗ್ಬೋದು, ಅಥವಾ ನಮ್ಮ ಅತ್ತೆ ಮನೇಲಾಗ್ಬೋದು, ನಮ್ಮ ಊರಿಗೆ ಹೋದರೂ ಅಷ್ಟೇ ನಮ್ಮ ಮಮ್ಮಿನೇ ಅಡುಗೆ ಮಾಡ್ತಾರೆ. ಹಾಗೆ ಬಡಿಸೋದು ಅಷ್ಟೇ ನೋಡ್ತಾ ಇರ್ಬೋದು, ನಾವೇ ಎಲ್ಲನೂ ಬಡಿಸ್ತಾ ಇದ್ದೀವಿ. ಹಾಗೆ ಸಂಜೆ ಆದಮೇಲೆ ಜ್ಯೂಸ್ ತೊಗೊಬಂದರು. ಜ್ಯೂಸನ್ನ ಕುಡ್ಕೊಂಡು ಹಾಗೆ ಫ್ಯಾಮಿಲಿ ಟೈಮ್ ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ವೆಲ್ಕಮ್ ಬ್ಯಾಕ್ ಅಗೇನ್. ಈಗ ನಮ್ಮ ಬ್ಲಾಗ್ ಎಂಡಿಂಗ್ ಟೈಮ್. ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಊಟನೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಖಾಲಿ ಆಗ್ತಾ ಬಂತು. ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಎಲ್ಲನೂ ಹೋಗ್ತಾ ಇದ್ದಾರೆ, ಒಬ್ಬೊಬ್ಬರೇ. ಇನ್ನೇನು ನಮಗೂ ಟೈಮ್ ಹೊರಡಬೇಕು. ನಮಗೂ ಟೈಮ್ ಆಗಿದೆ. ನಾಳೆ ನಾನು ಕೆಲ್ಸಕ್ಕೆ ಹೋಗಬೇಕು. ಅದಾಗಿ ನನ್ನ ತಂಗಿಗೂ 8 ಗಂಟೆಗೆ ಕಾಲೇಜ್ ಕೂಡ ಇದೆ, ಅವಳು ಕೂಡ ಹೋಗಬೇಕು. ಸೊ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಬಂದು ಚೇಂಜ್ ಆಯಿತು. ನಾವು ಹೊರಡಬೇಕಿತ್ತು ಆವತ್ತೇ, ಬಟ್ ಎಲ್ಲರೂ ಫೋರ್ಸ್ ಮಾಡಿದ್ದಕ್ಕೆ ಅಲ್ಲೇ ಇರಬೇಕಾಗಿತ್ತು. ಅವತ್ತಲ್ಲೇ ಇದ್ದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ರಿಟರ್ನ್ ಬಂದ್ವಿ. ಬೆಳಗ್ಗೆ ಆಲ್ಮೋಸ್ಟ್ 7ಗೆ ಬಿಟ್ವಿ. ಹಾಗೆ ನನ್ನ ತಂಗಿ ಕಾಲೇಜ್ ಟೈಮ್ಗೂ ಕರೆಕ್ಟಾಗಿ ರೀಚ್ ಆದ್ವಿ. ಬರ್ತಾ ಊರಲ್ಲಿ ಸಂತೆ ನಡೀತಾಯಿತ್ತು. ತುಂಬ ದಿನ ಆಗಿತ್ತು ಈ ಥರ ಸಂತೆ ಎಲ್ಲ ನೋಡಿ, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.